ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಲೆನಾಡು ಭಾಗದಲ್ಲಿ ಇತ್ತೀಚಿನ ವರ್ಷದಲ್ಲಿ ರೈತರು ಭತ್ತ ಕೃಷಿಯನ್ನ ಬಿಟ್ಟು ಮರದ ಮೇಲಿನ ಚಿನ್ನ, ಅಡಿಕೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ರಾಜು ಕಾಫಿ, ನೆಲದೊಳಗಿನ ಹಣದ ಥೈಲಿ ಶುಂಠಿ ಬೆಳೆಗಳ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಇದಕ್ಕೆ ಅತಿವೃಷ್ಟಿ, ಅನಾವೃಷ್ಟಿ, ಉತ್ಪಾದನಾ ವೆಚ್ಚ ಹೆಚ್ಚಳ, ಕಡಿಮೆ ಇಳುವರಿ, ಕಾರ್ಮಿಕ ಸಮಸ್ಯೆ, ಕಾಡು ಪ್ರಾಣಿಗಳ ಉಪಟಳದಿಂದ ಭತ್ತದ ಕೃಷಿ ಮಲೆನಾಡಿನಲ್ಲಿ ನಿಧಾನವಾಗಿ ಮರೆಯಾಗ್ತಾ ಇದೆ. ಇದರ ನಡುವೆ ಭತ್ತದ ಕೃಷಿಗೆ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ ಕಳಸ ತಾಲೂಕಿನ ಕಾರಗತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಬಿಸಿ ಟ್ರಸ್ಟ್ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ವತಿಯಿಂದ ಯಂತ್ರಶ್ರೀ ಕ್ಷೇತ್ರೋತ್ಸವ ಎಂಬ ಶೀರ್ಷಿಕೆಯಡಿ ರೈತರಿಗೆ ಭತ್ತದ ಕೃಷಿಯಲ್ಲಿ ಯಾಂತ್ರಕೃತಿ ಪದ್ಧತಿಯಲ್ಲಿ ಹೆಚ್ಚಿನ ಇಳುವರಿ ಪಡೆಯುವ ಉದ್ದೇಶದಿಂದ ಕಳೆದ ಜುಲೈ ತಿಂಗಳಲ್ಲಿ ಯಾಂತ್ರೀಕೃತ ವಿಧಾನ ಹಾಗೂ ಕೈನಾಟಿ ಮೂಲ ಭತ್ತದ ಸಸ್ಯನ್ನ ನಾಟಿ ಮಾಡಲಾಗಿತ್ತು. ಇದೀಗ ಭತ್ತದ ಫಸಲು ಕಟಾವಿಗೆ ಬಂದಿದ್ದು, 2 ವಿಧಾನದಲ್ಲಿ ನಾಟಿ ಮಾಡಿದ ಭತ್ತವನ್ನ ಕಟಾವು ಮಾಡಿ ಇಳುವರಿ ತಾಳೆ ಹಾಕಿದಾಗ ಯಾಂತ್ರೀಕೃತ ವಿಧಾನದಲ್ಲಿ ನಾಟಿ ಮಾಡಿದ ಭತ್ತದಲ್ಲಿ ಹೆಚ್ಚಿನ ಇಳುವರಿ ಬಂದಿದೆ. ಹೀಗಾಗಿ ಯಾಂತ್ರೀಕೃತ ವಿಧಾನದಲ್ಲಿ ಮುಂದಿನ ದಿನದಲ್ಲಿ ರೈತರಿಗೆ ಭತ್ತವನ್ನ ಬೆಳೆಯಲು ಈ ಕಾರ್ಯಕ್ರಮದಡಿ ಅರಿವು ಮೂಡಿಸಲಾಗ್ತಾ ಇದೆ. ನಾನು ಕೆಳಗೂರು ಶ್ರೀಧರ ಅಂತೇಳಿ, ನಾನು ಈಗ 4 ವರ್ಷದಿಂದ 5ನೇ ವರ್ಷ, ಇದಕ್ಕೆ 5ನೇ ವರ್ಷ ನಾನು ಮಿಷನ್ ನಾಟಿ ಮಾಡ್ತಾ ಇದ್ದೀನಿ. ಮೊದಲು ನಾನು ಕೈ ನಾಟಿ ಮಾಡ್ತಾ ಇದ್ದೆ. ಕೈ ನಾಟಿ ಮಾಡಬೇಕಾದ್ರೆ ನಾನು ಎಕರೆಗೆ ಒಂದು ಹೆಚ್ಚು ಕಡಿಮೆ ಅಂದರೆ 15-20 ಸಾವಿರ ಖರ್ಚು ಬರ್ತಾಯಿತ್ತು. ಟಿಲ್ಲರ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಆಳುಗಳು ನಾಟಿ ಮಾಡೋದು. ನನಗೆ ಸಮಸ್ಯೆ ಅಂದರೆ ನಾಟಿ ಮಾಡೋಕ್ಕೆ ಸಮಸ್ಯೆ ಆಗ್ತಾಯಿತ್ತು. ನಾಟಿ ಮಾಡೋದ್ರಿಂದ ಹಿಡಿದು ಕುಯ್ಲಿಗೂ ಸಮಸ್ಯೆ ಆಗ್ತಾಯಿತ್ತು. ನಾನು ಹೊರಗಡೆಯಿಂದ ಜನ ಕರ್ಕೊಂಬಂದು ಕುಯ್ಲು ಮಾಡ್ತಾಯಿದ್ದೆ. ಲಕ್ಕೊಳ್ಳಿ, ಗಾಜನೂರಿಂದ ಕರ್ಕೊಂಬರ್ತಾಯಿದ್ದೆ. ಅದು ಎಕರೆಗೆ ನನಗೊಂದು 6,000 ರೂಪಾಯಿ ಖರ್ಚು ಬರ್ತಾಯಿತ್ತು. ಈ ಮಿಷನ್ ನಾಟಿ ಮಾಡೋದ್ರಿಂದ ನನಗೇನು ಅಂದರೆ 1-1.5 ಸಾವಿರ ರೂಪಾಯಲ್ಲಿ ನಾನು ಮಿಷನ್ ನಾಟಿ ಒಂದು ಎಕರೆಗೆ ಮಾಡ್ಕೊಂಡಿದ್ದೀನಿ. ಎಲ್ಲ ನನ್ನ ಖರ್ಚುಗಳು ಸೇರಿ, ಕೋನೌಟ್ ಹೊಡೆಯೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಎಲ್ಲ ಸೇರಿ. ಆದರೆ ಏನು ಮಿಷನ್ ನಾಟಿ ಮಾಡೋಕ್ಕೂ ಕೈ ನಾಟಿ ಮಾಡೋಕ್ಕೆ ವ್ಯತ್ಯಾಸ ಏನಂದರೆ, ರೈತ ಬಂದರೆ ಒಂದೇ ಹೇಳೋದು ನಾನು, ಮಿಷನ್ ನಾಟಿಯಲ್ಲಿ ಹಿಂಡ್ಲು ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಕೈ ನಾಟಿಯಿಂದ ನೀವು ಎಷ್ಟು ಆಳ ಹೂಳ್ತೀರೋ ಅಷ್ಟು ತನಕನೂ ಇದು ನೆಟ್ಟಿ ಅಡಿ ಹೋಗಿರೋದ್ರಿಂದ ಹಿಂಡ್ಲು ಹೊಡೆಯೋದಿಲ್ಲ. ಕಾರಣ ಏನೋ ಅಷ್ಟೇ, ಹಿಂಡ್ಲು ಮೇಲೆ ನೆಟ್ಟಿ ಮಾಡೋದ್ರಿಂದ ಮಿಷನ್ ನಾಟಿ ಮೇಲೆ ನೆಟ್ಟಿ ಮಾಡುತ್ತೆ. ನಿಮ್ಮ ಕೈ ನಾಟಿ ಅಡಿ ಆಳ ಹೊಳೆಯೋದ್ರಿಂದ ನೆಟ್ಟಿ ಇಳುವರಿ ಕಡಿಮೆ ಬರುತ್ತೆ, ಹಿಂಡ್ಲು ಹೊಡೆಯೋದಿಲ್ಲ. ನಮಗೆ ಮೇಯ್ನಾಗಿ ಹಿಂಡ್ಲು ಹೊಡಿಬೇಕು. ಗೊಬ್ಬರ ಕೊಡೋದು ಅಷ್ಟೇ. ನೆಟ್ಟು ನಾನು ಏನು ಮಾಡಿದೆ, ಸ್ಟಾರ್ಟಿಂಗಲ್ಲೇ ನೆಟ್ಟಿ ಮಾಡಬೇಕಾದ್ರೆ ಗೊಬ್ಬರ ಹಾಕಿದ್ದೆ. ಎಕರೆ 1 ಮುಟ್ಟಿಗೆ ಗೊಬ್ಬರ ಹಾಕಿದ್ದೆ. ಬಟ್ ಇದನ್ನು DAP ಹಾಕಿದ್ದೆ, DAP ಅಲ್ಲ, ಇಪ್ಕೋ. ಸ್ಟಾರ್ಟಿಂಗಲ್ಲಿ 2ನೇ ರೌಂಡಲ್ಲಿ ಯೂರಿಯಾ ಪೊಟ್ಯಾಶ್ ಎಕರೆಗೆ 10 kg ಆಗಿ ಯೂರಿಯಾ ಪೊಟ್ಯಾಶ್ ಹಾಕ್ತಾಯಿದ್ದೀನಿ. ಇದರಿಂದ ಇಳುವರಿ ಚೆನ್ನಾಗಿ ಬಂದಿದೆ. ಚಟ್ಟಿನಂಶ ಕಡಿಮೆ ಆಗುತ್ತೆ. ಪೊಟ್ಯಾಶು ಯೂರಿಯಾ ಕೊಡೋದ್ರಿಂದ ಚಟ್ಟಿನಂಶ ಕಡಿಮೆ ಆಗುತ್ತೆ. ಮೇಯ್ನಾಗಿ ನಮಗೆ ಇಳುವರಿ ಎಷ್ಟೇ ಬರಬೇಕಾದ್ರೂ ಚೆಟ್ಟು ಬರಬಾರ್ದು ಗದ್ದೆಯಲ್ಲಿ. ಮಳೆ ಬಂತು, ಬೆಳೆ ಕಡಿಮೆ ಆಯಿತು, ಚೆಟ್ಟಿಂದ ಮಳೆ ಬಂದರೆ ಚೆಟ್ಟಾಗುತ್ತೆ. ಹೂವು ಆಗೋ ಟೈಮಲ್ಲಿ ಈ ವರ್ಷ ಮಳೆ ಬಂತು, ನನಗೇನು ಚೆಟ್ಟಾಗಿಲ್ಲ, ಗದ್ದೆ ಚೆನ್ನಾಗಿ ಬಂದಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.